ಹಾಯ್ ಫ್ರೆಂಡ್ಸ್, ಇವತ್ತು ತಗೊಂಡ್ ಬಂದಿರೋ ವಿಡಿಯೋದಾಗ ಪಬ್ಲಿಕ್ ರಕ್ತನ ಪಿಶಾಚಿಗಳ ರೀತಿ ಕುಡಿಯೋ ಪೊಲೀಸರನ್ನ ನೋಡೋಣಂತ ಬರ್ರಿ. ಈಗಲೂ ನಮ್ಮ ದೇಶದಲ್ಲಿರೋ ಕೆಲವು ಪೊಲೀಸರು ಮದ್ಯಪಾನ ಮಾಡಿ ಮತ್ತಲ್ಲಿದ್ದು ನಮ್ಮ ದೇಶದಲ್ಲಿ ಮರ್ಯಾದೆ ಕಳ್ಕೊಳ್ತಾವ್ರೆ ಅಂದ್ರೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮರ್ಯಾದೆ ಕಳ್ಕೊಳ್ತಾವ್ರೆ ಗುರು. ನಮ್ ಗುರು ತನ್ನ ಸೆಟ್ಟಿಂಗ್ ಜೊತೆಗೆ ಫೋನ್ನಾಗ ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾ ಇದ್ರೆ ಏನ್ ಸುಶೀಲಾ ಮಲ್ಲಿಗೆ ಹೂ ತರ್ಬೇಕಾ ಅಂತ ಆರಾಮಾಗಿ ಮಾತನಾಡ್ತಾ ಸ್ವಲ್ಪ ರೋಡ್ ಮೇಲೆ ಬಂದಿದ್ದೆ ತಡ ಕೆಂಪು ಕಲರ್ ಡ್ರೆಸ್ ಹಾಕೊಂಡಿರೋ ಕಳ್ಳ ಅವನ್ ಮುಂದೆನೆ ಓಡೋಗ್ತಾನೆ. ಇನ್ನೇನಿದೆ, ಓಡೋದ ಕಳ್ಳನ್ ಮಗ ತಪ್ಸ್ಕೊಂಡ ಏನೋ ಗೊತ್ತಿರೋ ಇವನು ಮಾತ್ರ ಪಾಪ ಪೊಲೀಸರ ಕೈಯಲ್ಲಿ ಪುಲಿಯೋಗರೆ ಆಗ್ತಾನೆ. ನ್ಯಾಯ ದೇವತೆಗೆ ಕಣ್ಣಿಲ್ಲ ಅಂದ್ರೆ ಇದೆ ಅನ್ಸುತ್ತೆ. ರೀಸೆಂಟ್ಲಿ ಮಹಾರಾಷ್ಟ್ರದ ಬರ್ಸೋಲಿ ಅನ್ನೋ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಿಸ್ಟರ್ನ ಕರ್ಕೊಂಡ್ ಬಂದು ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ SHO ಪೊಲೀಸ್ ಆಫೀಸರ್ ಆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಲಿಕ್ಕೆ ಬಂದಿರ್ತಾನೆ. ವೇಟ್ ಮಾಡ್ತಾ ಇರೋ ಅಣ್ಣ ತಂಗಿ ಹತ್ರ ಹೋಗಿ ಆ ಪೊಲೀಸ್ ಆಫೀಸರ್ ಅವ್ರನ್ನ ಲವರ್ಸ್ ಅನ್ಕೊಂಡು ಆ ಹುಡುಗಿ ಯಾರ್ಲಿ ಅಂತ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾ ಕೇಳ್ತಾನೆ. ಪೊಲೀಸ್ ಆಫೀಸರ್ಸ್ ಆಗಿ ಮೈ ಮೇಲೆ ಕಾಕಿ ಬಟ್ಟೆ ಇದೆಯನ್ನೋ ಅಹಂಕಾರದಿಂದ ಆ ಅಣ್ಣ ತಂಗಿ ಮೇಲೆ ಬೇಕಂತಲೇ ಜಗಳ ಮಾಡ್ತಾನೆ. ಜನರಲಿ ಪೊಲೀಸರು ಲಾರಿ ಡ್ರೈವರ್ ಹತ್ರ ಲಂಚ ತಗೊಳ್ಳೋ ತುಂಬಾ ವಿಡಿಯೋಗಳನ್ನ ನೋಡಿರ್ತೀವಿ. ಆದ್ರೆ ಬಿಹಾರ್ನಲ್ಲಿ ರೆಕಾರ್ಡ್ ಮಾಡಿರೋ ಈ ಪೊಲೀಸರ ಲಂಚದ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗಂತರೂ ಮೈಂಡ್ ಬ್ಲಾಕ್ ಆಗ್ತದ. ಟ್ರಕ್ ಡ್ರೈವರ್ ನ ನಿಲ್ಲಿಸಿ ಪೊಲೀಸ್ ಆಫೀಸರ್ ಲಂಚ ಕೊಟ್ರೇನೆ ಲಾರಿ ಬಿಡ್ತೀವಿ, ಇಲ್ಲಾಂದ್ರೆ ಲಾರಿನ ಸೈಡ್ ಬಿಡು ಅಂತ ಬೆದರಿಕೆ ಆಗ್ತಾನ. ಇನ್ನು ಆ ಟ್ರಕ್ ಡ್ರೈವರ್ಗೆ ಬೇರೆ ದಾರಿ ಇಲ್ದೆ ಒಪ್ಕೊಳ್ತಾನ. ಆದ್ರೂ ಪೊಲೀಸರು ಆ ಟ್ರಕ್ ಡ್ರೈವರ್ ಹತ್ರ ಲಂಚ ಇಸ್ಕೊಳ್ಳುವಾಗ ಯಾರಾದ್ರೂ ನೋಡಿದ್ರೆ ತನ್ನ ಕೆಲಸ ಕಳ್ಕೊಳ್ತೀವಿ ಅನ್ನೋ ಭಯದಿಂದ ಆ ಪೊಲೀಸರು ಆ ದುಡ್ಡನ್ನ ಕಿರಾಣಿ ಶಾಪ್ ಅಲ್ಲಿ ಕೊಟ್ಬಾ ಅಂತ ಹೇಳ್ತಾರೆ. ದುಡ್ಡು ಅಂಗಡಿಯಲ್ಲಿ ಕೊಟ್ಟು ಬಂದಿದ್ದೆ ತಡ ಇವನನ್ನ ನೋಡಿ ಎಷ್ಟು ಬೇಗ ಹೋಗಿ ಇಸ್ಕೊಂಡ್ ಬರ್ತಾನೆ ಅಂತ. ಆದ್ರೂ ಇವರು ಯಾರಿಗೆ ಗೊತ್ತಾಗದಂಗ ಮಾಡ್ಲಿಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಕೊನೆಗೆ ಮನುಷ್ಯನ ಮೂರನೇ ಕಣ್ಣಿಗೆ ಸಿಕ್ಕಾಕೊಳ್ತಾರ. ಜೇಬ್ನ ಬೆಚ್ಚಗ್ ಮಾಡ್ಕೊಳ್ಳೋದಕ್ಕೆ ಹೋದ ನಮ್ ಸರ್ಗೆ ಲಾರಿ ಡ್ರೈವರ್ ಜೊತೆ ಲಡಾಯಿ ಶುರು ಮಾಡ್ತಾನ. ಆದ್ರ ಲಾರಿ ಡ್ರೈವರ್ ಏನ್ ಸುಮ್ನೆ ಇರೋ ಮಗನ, ಇನ್ನೊಂದ್ ಬಾರ್ಲೆ ಅಂತ ಲಾರಿಲಿರೋ ಲಾಟಿನ ತೆಗೆದು ಪೊಲೀಸ್ ಆಫೀಸರ್ಗೆ ದೊಡ್ಡಿ ಬರಂಗ್ ಮಾಡ್ತಾನ. ಹೆದರ್ಕೊಂಡು ಉಚ್ಚಿ ಬಿದ್ದ ನಮ್ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ನ ಕಡಿತಾನ. ಆದ್ರ ಅವನು ನಾನ್ ಬರಂಗಿಲ್ಲೇಪ್ಪ ಅಂತಾನ. ಕೊನೆಗೆ ಲಾರಿ ಡ್ರೈವರ್ ಅವನಿಗೆ ದುಡ್ಡು ಕೊಡದೆ ನಡಿಲೇ ನೀನ್ ನಾವ್ನಂತ ಬಾಯಕ್ ಮಣ್ಣು ಹಾಕಿ ಹೋಗ್ತಾನ. ಮಧ್ಯಪ್ರದೇಶದಲ್ಲಿ ಸೆರೆಸಿಕ್ಕ ಈ ವಿಡಿಯೋದಾಗ ಇಲ್ಲಿ ನಿಂತ್ಕೊಂಡಿರೋರಿಗೆ ಗಾಯಗಳಿಂದ ಕೂಡಿದ ಒಂದು ಶವ ಸಿಗುತ್ತೆ. ಆದ್ದರಿಂದ ಜನರೆಲ್ಲ ರೋಡ್ ಮೇಲೆ ಬಂದು ಇಷ್ಟಕ್ಕೂ ಏನ್ ನಡೀತಾ ಇದೆ, ಈ ಕೃತ್ಯವನ್ನ ಮಾಡಿರೋ ವ್ಯಕ್ತಿಗಳನ್ನ ತಕ್ಷಣ ಹಿಡಿದುಕೊಳ್ಬೇಕು ಅಂತ ರೋಡ್ ಮೇಲೆ ಬಂದು ಧರಣಿ ಮಾಡ್ತಾ ಇರ್ತಾರೆ. ಅದರಿಂದ ವಿಷಯ ತಿಳ್ಕೊಂಡು ಬಂದ ಪೊಲೀಸರು ತಕ್ಷಣ ಅಲ್ಲಿರೋ ಜನರನ್ನ ಕಳಿಸ್ಲಿಕ್ಕೆ ನೋಡ್ತಾರ. ಅದೇ ಸಮಯದಲ್ಲಿ ಆ ಲೇಡಿ ಪೊಲೀಸ್ ಆಫೀಸರ್ ಜೊತೆಗೆ ಒಬ್ಬ ಯುವಕ ಮಾತನಾಡ್ಲಿಕ್ಕಂತ ಬರ್ತಾನ. ಬಸ್ ಅಷ್ಟೇ ಸಿಟ್ಟು ಬಂದು ಪೊಲೀಸ್ ಆಫೀಸರ್ ಅವನನ್ನ ತೆಗೆದು ಒಂದೇಟ್ ಹಾಕ್ತಾಳ. ಆದ್ರೆ ನಮ್ಮನ್ನ ಸುಮ್ನೆ ಏನಿರ್ತಾನ, ಇವನು ಕೂಡ ತೆಗೆದು ಒಂದು OTP ಕೊಡ್ತಾನ. ಅಷ್ಟರಲ್ಲೇ ಜನರೆಲ್ಲ ತಡಿಲಿಕ್ಕೆ ಪ್ರಯತ್ನಿಸ್ತಾರ. ಆದ್ರೆ ಅಷ್ಟೊತ್ತಿಗೆ ನಮ್ಮ ಮೇಡಮ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರುತ್ತ. 2025 ಸೆಪ್ಟೆಂಬರ್ 1 ಜಪಾನ್ಗೆ ಸೇರಿದ ಟೂರಿಸ್ಟ್ ಕಪಲ್ಸ್ ಹರಿಯಾಣದ ಗುರುಗ್ರಾಮದಲ್ಲಿ ಸುತ್ತಾಡೋದಕ್ಕ ಬಂದಿರ್ತಾರೆ. ಇವರು ಸ್ಕೂಟಿ ಮೇಲೆ ಹೋಗ್ತಾ ಇರ್ಬೇಕಾದ್ರ ಮುಂದಿರೋ ಮೇಡಮ್ ಹೆಲ್ಮೆಟ್ ಹಾಕೊಂಡಿರ್ತಾಳ. ಅದರ ಬ್ಯಾಕ್ ಸೈಡ್ ಇರೋ ಹಸ್ಬೆಂಡ್ ಹೆಲ್ಮೆಟ್ ಹಾಕೊಂಡಿರುವುದಿಲ್ಲ. ಅದನ್ನ ನೋಡಿದ ಹರಿಯಾಣ ಟ್ರಾಫಿಕ್ ಪೊಲೀಸರು ಅವರನ್ನ ನಿಲ್ಲಿಸಿ ಹೆಲ್ಮೆಟ್ ಹಾಕೊಳ್ಳದೆ ಇರೋ ಕಾರಣ 1000 ರೂಪಾಯಿ ಫೈನ್ ಹಾಕ್ತಿವಿ ಅಂತ ಹೇಳ್ತಾರೆ. ಅದಕ್ಕ ಅವ್ರೇನು ಹೇಳಲ್ಲ, ಕೊಡ್ತೀವಿ ಅಂತ ಹೇಳ್ತಾರೆ. ಅದರ ದುಡ್ಡನ್ನ ವೀಸಾ ಕಾರ್ಡ್ ಮೂಲಕ ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ತಮ್ಮ ಜೇಬ್ ತುಂಬಿಕೊಳ್ಳಿಕ್ಕೆ ನಿಂತಿರೋ ಟ್ರಾಫಿಕ್ ಪೊಲೀಸರು ಅದಕ್ಕೆ ಒಪ್ಪೋದಿಲ್ಲ. ಓನ್ಲಿ ಕ್ಯಾಶ್ ಕೊಡ್ರೆ ಅಂತಾರ. ಆಗ 1000 ರೂಪಾಯಿ ತಗೊಂಡ ಟ್ರಾಫಿಕ್ ಪೊಲೀಸರು ಫೈನ್ ಕಟ್ಟಿದ ಚೀಟಿ ಕೊಡದೆ ಚುಪ್ ಚಾಪ್ ಜೇಬಲ್ ಇಟ್ಕೊಂಡು ಚಲೋ ಚಲೋ ಅಂತ ದಬ್ಬಾಳಿಕೆ ಮಾಡ್ತಾರ. ಅರ್ಧ ಆಯ್ತಾ, ಸರ್ಕಾರಕ್ಕೆ ಹೋಗ್ಬೇಕಾಗಿರೋ ರೊಕ್ಕ ಸೀದಾ ಅವ್ರ ಜೇಬ್ನ್ಯಾಗ ಹೋಗ್ತಾವ. ನಂತರ ಜಪಾನ್ಗೆ ಸೇರಿದ ಇವ್ರೇನು ಕಡಿಮೆನ ರೆಕಾರ್ಡ್ ಮಾಡಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಹಾಕಿ ವೈರಲ್ ಮಾಡ್ಬಿಡ್ತಾರೆ. ಇನ್ನೇನಿದೆ, ವಿಷಯ ತಿಳ್ಕೊಂಡ ಮೇಲಾಧಿಕಾರಿಗಳು ಟ್ರಾಫಿಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಚೆನ್ನಾಗೇ ಮಾಡಿದ್ರು. ಮಹಾರಾಷ್ಟ್ರದ ಸೋಲಾಪುರ್ನಲ್ಲಿ ಅಮಿನಾ ಅಕ್ಬರ್ ಅನ್ನೋ ಮಹಿಳೆ ರಿಕ್ಷಾ ಹತ್ತೋದಕ್ಕೆ ಹೋಗ್ತಿದ್ರೆ ರಿಕ್ಷಾದವನ ಆ ಮಹಿಳೆ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ಳೋದ್ರಿಂದ ಆ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ರೆ ಅವನನ್ನು ಸಹ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವನಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನ ಕೊಡದೆ ಸುಮ್ನೆ ಕಳಿಸೋದಕ್ ನೋಡ್ತಾರೆ. ಆಗ ಮಹಿಳೆ ಮೊಬೈಲ್ ಫೋನ್ ತೆಗೆದುಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಪೊಲೀಸರಿಗೆ ಪ್ರಶ್ನೆ ಮಾಡೋದ್ರಿಂದ ಹಂಚ್ಕೊಂಡು ಆಗ ಆಕ್ಷನ್ ತಗೊಳ್ತಾರೆ. ರೀಸೆಂಟ್ಲಿ ಗುಜರಾತ್ನ ಆನಂದ್ ಏರಿಯಾದಲ್ಲಿ ರೆಕಾರ್ಡ್ ಮಾಡಿರೋ ಈ ಪೊಲೀಸರ ವಿಡಿಯೋ ನೋಡಿದ್ರ ನಿಮ್ ರಕ್ತ ಮಾತ್ರ ಖಂಡಿತವಾಗ್ಲೂ ಕುದಿಯುತ್ತ. ಏನಂದ್ರೆ ಒಬ್ಬ ಮೈನರ್ ಹುಡುಗಿನ ಅತ್ಯಾಚಾರ ಮಾಡಿ ಕೊಂದ ಅಪರಾಧಿಯನ್ನ ಪೊಲೀಸರು ಲಾಕಪ್ ನಿಂದ ಹೊರ ಕರ್ಕೊಂಡ್ ಬರುವಾಗ ಅವನು ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇರ್ತಾನ. ಅಷ್ಟಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಬಂದು ಅವನ ಕಿವಿಯಲ್ಲಿ ಏನ್ ಹೇಳ್ತಾನೆ ಏನೋ ಗೊತ್ತಿಲ್ಲ, ಆದ್ರ ನಾರ್ಮಲ್ ಆಗಿ ನಡ್ಕೊಂಡ್ ಬಂದ ಅಪರಾಧಿ ಕಾಲ್ ಮುರಿದ ಕುಂಟ ತರ ನಡ್ಕೊಂಡ್ ಬರ್ತಾನ.
ತಾನಿಯಾ ರಾಯನ ಈ ಲೇಡಿ ಪೊಲೀಸ್ ಆಫೀಸರ್ ನೈಟ್ ಟೈಮ್ ಪೆಟ್ರೋಲಿಂಗ್ ಮಾಡ್ಲಿಕ್ಕೆ ಜನರಿರೋ ಪ್ಲೇಸ್ ಹತ್ರ ಬಂದಿರ್ತಾಳ. ಬಂದಿದ್ದೆ ತಡ ಆ ಪೊಲೀಸ್ ಆಫೀಸರ್ ಜನರು ನೋಡ್ತಿದ್ದಂತೆ ಒಬ್ಬ ಮಹಿಳೆಗೆ ಉಮ್ಮ ಅಂತ ಚುಮ್ಮ ಕೊಡ್ತಾಳ. ಜನರೆಲ್ಲ ಶಾಕ್ ಆಗಿ ಮೇಡಮ್ನ ತುಂಬಾ ಬೈತಾರ. ಆದ್ರೆ ಮೇಡಮ್ ಆ ಟೈಮಲ್ಲಿ ತೀರ್ಥ ಹಾಕೊಂಡಿರ್ತಾಳ. ಈ ಪೊಲೀಸ್ ಆಫೀಸರ್ ಗುಂಡಾಗಿರಿ ನೋಡಿದ್ರ ರಕ್ತ ಸರ್ ಅಂತ ಸರ್ ಹೆಲ್ಮೆಟ್ ಹಾಕೊಳ್ಳದೆ ಬುಲೆಟ್ ಮೇಲೆ ಬಿಂದಾಸ್ ಆಗಿ ಹೋಗ್ತಾ ಇರ್ತಾನೆ. ಆಗ್ಲೇ ಬೈಕ್ ಮೇಲೆ ಹೋಗ್ತಾ ಇರೋ ಒಬ್ಬ ಯೂಟ್ಯೂಬರ್ ಸರ್ ಹೆಲ್ಮೆಟ್ ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವನು ಹೊರಗಿರೋ ರೌಡಿ ಪೊಲೀಸ್ ಆಫೀಸರ್ ಹೊರಗ್ ಬಂದು ನನಗೆ ಹಲ್ಲು ನೋಯಕತೈತಿ, ನನಗೆ ಆವಾಜ್ ಆಗ್ತೀಯ ಅಂತ ಆ ವ್ಯಕ್ತಿ ಮೇಲೆ ದಾಳಿ ಮಾಡ್ತಾನೆ. ನನಗೆ ನ್ಯೂಸ್ ಚಾನಲ್ ಇದೆ ಸರ್ ಅಂದ ತಕ್ಷಣ ಸರ್ಗೆ ಫ್ಯೂಸ್ ಎಗಿರ್ದವ. ಬುಲೆಟ್ ಹತ್ತಿ ಹೆಲ್ಮೆಟ್ ಹಾಕೊಳ್ತಾನೆ. ಮತ್ತೆ ಇವಾಗ ಏನಾಯ್ತು, ನಮ್ ಸರ್ ಅಲ್ಲೋಬು ಜಾರ್ಖಂಡ್ದ ಜಮ್ಶೆಡ್ಪುರಕ್ಕೆ ಸೇರಿದ ಪೊಲೀಸರು ರಾತ್ರಿಗೆ ಒಂದ್ ಪೆಗ್ ಹಾಕ್ಲಿಕ್ಕ ದೊಡ್ಡ ಪ್ಲಾನ್ ಮಾಡ್ತಾರ. ಒಬ್ಬ ವ್ಯಕ್ತಿ ತನ್ನ ಹೆಂಡತಿನ ಬೈಕ್ ಮೇಲೆ ಕುಂದಿರ್ಸ್ಕೊಂಡು ಟ್ರಾಫಿಕ್ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನ. ಆದ್ರೆ ದಿನವಿಡೀ ನೋಡಿದ್ರು ಯಾರೂ ಸಿಗದ ಟ್ರಾಫಿಕ್ ಪೊಲೀಸರು ಸಿಕ್ಕ ಬಕ್ರ ಹೇಗಾದ್ರೂ ಮಾಡಿ ಇವನ ಹತ್ರ ದುಡ್ಡು ಇಸ್ಕೊಳ್ಬೇಕು ಅಂತ ಬಲವಂತವಾಗಿ ಆ ವ್ಯಕ್ತಿ ಹತ್ರ ಬೈಕ್ ಕೀಲಿನ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ಆ ವ್ಯಕ್ತಿ ಹುಷಾರಾಗೋದ್ರಿಂದ ಟ್ರಾಫಿಕ್ ಪೊಲೀಸ್ ಹೆಲ್ಮೆಟ್ ನ ಕಸ್ಕೊಂಡ್ ಬರ್ತಾನೆ. ಅಷ್ಟು ರೂಡ್ ಆಗಿ ನಡ್ಕೊಳ್ಳೋದಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೋ ಏನೋ ಮತ್ತೆ ಇವ್ರಿಗ. ಉತ್ತರ ಪ್ರದೇಶದಲ್ಲಿ ಸೆರೆಸಿಕ ಈ ಪೊಲೀಸರ ವಿಡಿಯೋ ನೋಡಿದ್ರೆ ನೀವಂತರೂ ಯುಪಿ ಪೊಲೀಸರಿಗೆ ಹೌದಾ ಹುಲಿಯಾ ಅಂತೀರಾ. ಮಾರ್ನಿಂಗ್ ಸಮಯ ಮಂಜು ಬೀಳ್ತಿದ್ರೆ ಬೈಕ್ ಮೇಲೆ ಹೋಗ್ತಾ ಇರೋ ಪೊಲೀಸ್ ಆಫೀಸರ್ಸ್ ಚಳಿಗೆ ನಡುಗಿಟ್ಟು ಬ್ಯಾಕ್ ಸೈಡ್ ಭದ್ರವಾಗಿ ಕುಂತ್ಕೊಂಡಿರ್ತಾನೆ. ಅದರ ಬೈಕ್ ನ ಮಾತ್ರ ಕಳ್ಳ ನಡೆಸ್ತಾ ಇರ್ತಾನೆ. ಅವನಿಗೆ ಹೆಲ್ಮೆಟ್ ಹಾಕೋದಲ್ಲ, ಕೈಗೆ ಬೇಡಿ ಹಾಕಿದ್ದಾರೆ. ತಪ್ಪು ಮಾಡಿ ಸಿಗಿ ಬಿದ್ದಕ್ ಬೇಜಾರಾಗಿಲ್ಲ ನನಗೆ. ಆದ್ರೆ ಚಳಿಲಿ ನನ್ ಜೊತೆ ಬೈಕ್ ನಡೆಸ್ತಿದಾರಲ್ಲ ಅದಕ್ಕೆ ನನ್ನ ಮುಕ್ಕಳೆಲ್ಲ ನಡಗಕತ್ತೈತಿ. ಸೌತ್ ಕೊರಿಯನ್ ಯೂಟ್ಯೂಬರ್ ಭಾರತಕ್ಕೆ ಬಂದಾಗ ಡೆಲ್ಲಿ ನೋಡ್ಲಿಕ್ಕಂತ ಬರ್ತಾನ. ಒಬ್ಬ ಟ್ರಾಫಿಕ್ ಪೊಲೀಸ್ ಆಫೀಸರ್ ಫೈನ್ ಹೆಸರಿನ ಮೇಲೆ 5,000 ರೂಪಾಯಿ ಲಂಚ ತಗೊಳ್ತಾನ. ಅದರಲ್ಲೂ ಲಂಚ ತಗೊಂಡು 500 ರೂಪಾಯಿ ದಯ ಗುಣದಿಂದ ರಿಟರ್ನ್ ಕೂಡ ಕೊಡ್ತಾನ. ಅದನ್ನ ನೋಡಿ ಪಾಪ ಯೂಟ್ಯೂಬರ್ ಶೇಕ್ ಹ್ಯಾಂಡ್ ಕೂಡ ಕೊಡ್ತಾನ. ರೀಸೆಂಟ್ಲಿ ಥೈಲ್ಯಾಂಡ್ಗೆ ಸೇರಿದ ಒಬ್ಬ ಯೂಟ್ಯೂಬರ್ ವಾರಣಾಸಿಯನ್ನ ನೋಡ್ಲಿಕ್ ಬಂದಾಗ ಡ್ಯೂಟಿಯಲ್ಲಿರೋ ಒಬ್ಬ ಪೊಲೀಸ್ ಆಫೀಸರ್ ಬಿರಿಯಾನಿ ಶಾಪ್ ಅಲ್ಲಿ ಕುಂತ್ಕೊಂಡಿರ್ತಾನೆ. ಆ ಮಹಿಳೆ ಲೈವ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಾಗ್ಲೇ ಆ ಪೊಲೀಸ್ ಆಫೀಸರ್ ಕುಡಿದ ಮತ್ತಲ್ಲಿ ಕೆಳಗ್ ಬಿಡ್ತಾನೆ. ಅದನ್ನ ನೋಡಿ ಆ ಮಹಿಳೆ ಶಾಕ್ ಆಗ್ತಾನೆ. ದೊಡ್ಡ ಕುಡಿಕಿದ್ದಾಗ